ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಬಂದು ಇನ್ಸ್ಟಂಟ್ ಮಖಾನ ದೋಸೆ ಹಾಗೆ ಪನ್ನೀರ್ ಹೈದರಾಬಾದಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಮಖಾನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಕಪ್ ಯೂಸ್ ಮಾಡ್ತೀರೋ ಅದೇ ಕಪ್ಪಲ್ಲಿ ಈ ಪ್ರಪೋರ್ಷನ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಹಾಗೆ 1 ಕಪ್ ಆಗೋಷ್ಟು ಮೀಡಿಯಮ್ ಸೈಜ್ ರವೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ತೊಳೆದಿರೋ ಗಟ್ಟಿ ಅವಲಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೆನೆಸಿ ರುಬ್ಬೋದ್ರಿಂದ ದಪ್ಪ ರವೆ ಅಥವಾ ಸಣ್ಣ ಅವಲಕ್ಕಿ ಯಾವುದಾದ್ರೂ ನಡೆಯುತ್ತೆ. ಈಗ ಇದಕ್ಕೆ 1/2 ಕಪ್ ಆಗೋಷ್ಟು ಫ್ರೆಶ್ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಹುಳಿ ಬಂದಿರೋ ಮೊಸರನ್ನ ಅವಾಯ್ಡ್ ಮಾಡಿ, ದೋಸೆ ಹುಳಿ ಅಂತ ಅನಿಸುತ್ತೆ, ಆ ಕಾರಣಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಮತ್ತು ಅವಲಕ್ಕಿ ಅರಳುತ್ತೆ, ಸೊ ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ 25 to 30 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಇದಕ್ಕೆ ಮೊಸರು ತೊಗೊಂಡಿರೋ ಕಪ್ಪಲ್ಲೇ ನಾನು 1/2 ಕಪ್ ಆಗೋಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಇದನ್ನು ನೆನೆಯಲಿಕ್ಕೆ ಬಿಡೋಣ. ನೆಂದ ಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಇಷ್ಟೇ ನೀರು ಹಾಕಿ ನೆನೆಯಲಿಕ್ಕೆ ಬಿಟ್ಟರೆ ಸಾಕು. ಇದು ನೆನೆಯೋ ಟೈಮಲ್ಲಿ ನಾವು ಪನ್ನೀರ್ ಹೈದರಾಬಾದಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಸೊ ಇದಕ್ಕೆ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ ಆ್ಯಡ್ ಮಾಡಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ 4 ರಿಂದ 5 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಹೆಚ್ಚು ಇಷ್ಟಪಡೋರು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ 1/2 ಕಪ್ ಆಗೋಷ್ಟು ತೊಳೆದಿರೋ ಪುದೀನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1/2 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಬಾಡಿದ್ರೆ ಸಾಕು. ಅದಾದಮೇಲೆ 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ನಾನು ಈ ಸೈಜಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೈ ಇಷ್ಟಪಡದೇ ಇರೋರು ಹಾಗೆ ಕೂಡ ಲಾಸ್ಟಲ್ಲಿ ಗ್ರೇವಿಗೆ ಆ್ಯಡ್ ಮಾಡ್ಬೋದು. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಪನ್ನೀರು ಸಪ್ಪೆ ಅಂತ ಅನಿಸಲ್ಲ ಗ್ರೇವಿ ತಿನ್ನಬೇಕಾದ್ರೆ. ಹಾಗೆ ತುಂಬ ರುಚಿ ಕೂಡ ಅನಿಸುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ ಆ್ಯಡ್ ಮಾಡಿ ಸ್ವಲ್ಪ ಡ್ರೈ ಟೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ಇದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಮಸಾಲ ಐಟಮ್ಸ್ ಆ್ಯಡ್ ಮಾಡೋಣ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈಗ ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆ, 3 ಏಲಕ್ಕಿ, 3 ಲವಂಗ, 2 ಸ್ಟಾರ್ ಹೂವು, ಸ್ವಲ್ಪ ಸೋಂಕಾಳು ಹಾಕಿ ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ನಾವು ರುಬ್ಬಿರೋ ಮಿಶ್ರಣನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಎಣ್ಣೆ ತೇಲ್ ಬರೋವರೆಗೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಇಷ್ಟು ಕುದ್ಮೇಲೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ.
ಫ್ಲೇಮ್ನ ಲೋವಲ್ಲಿಟ್ಟು ಮೊಸರು ಆ್ಯಡ್ ಮಾಡೋದ್ರಿಂದ ಅಷ್ಟು ಒಡ್ಕೊಳ್ಳಲ್ಲ ಮೊಸರು. ಈಗ ಇದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಮಖಾನ ಹೈಲಿ ರಿಚ್ ಇನ್ ಪ್ರೋಟೀನ್, ಹಾಗೆ ಪನ್ನೀರ್ ಕೂಡ ಅಷ್ಟೇ. ಸೊ ಒಂದು ಪ್ರೋಟೀನಿಷಿಯಸ್ ಬ್ರೇಕ್ಫಾಸ್ಟ್ ಇದು. ಸೊ ಇಷ್ಟು ಕುದಿ ಬಂದಮೇಲೆ ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1 ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಕುದಿ ಬಂದ ಮೇಲೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನಾವು ಫ್ರೈ ಮಾಡ್ಕೋಬೇಕಾದ್ರೆ ಕೂಡ ಉಪ್ಪು ಹಾಕಿದ್ದು, ಹಾಗೆ ಪನ್ನೀರ್ ಫ್ರೈ ಮಾಡ್ಬೇಕಾದ್ರೆ ಕೂಡ ಉಪ್ಪು ಹಾಕಿದ್ದು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಫ್ರೈ ಮಾಡಿರೋ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ಯಾರು ಫ್ರೈ ಮಾಡಿಲ್ಲ ಅವರು ಇಲ್ಲಿ ಡೈರೆಕ್ಟಾಗಿ ಪನ್ನೀರನ್ನ ಕಟ್ ಮಾಡಿ ಆ್ಯಡ್ ಮಾಡಬಹುದು. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಈ ಕಡೆ ನೆಂದಿರೋ ಮಖಾನ ತೋರಿಸ್ತಾ ಇದ್ದೀನಿ ನಾನು. ಸೊ ನೀರೆಲ್ಲ ಡ್ರೈ ಆಗಿ ಗಟ್ಟಿಯಾಗಿರುತ್ತೆ. ನೀವು ನೀರು ಆ್ಯಡ್ ಮಾಡಿ ಕೂಡ ಮಿಕ್ಸರ್ ಜಾರ್ಗೆ ಮಿಶ್ರಣನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮಿಶ್ರಣ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ, ದೋಸೆ ಕನ್ಸಿಸ್ಟೆನ್ಸಿಯಲ್ಲಿ. ಇದನ್ನು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಏನು ನೆನೆಯೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೆಟ್ ದೋಸೆ ಸೈಜಲ್ಲೇ ಮಾಡ್ಕೊಳ್ಳಿ. ತೀರಾ ತೆಳ್ಳಗೆ ಮಾಡಿದ್ರೆ ಕಿತ್ತೋಗುತ್ತೆ. ದೋಸೆ ಚೆನ್ನಾಗಿ ಬರ್ತಿಲ್ಲ ಅನ್ನೋರು ಸೋಡಾ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಥರ ಸೋಡಾ ಯೂಸ್ ಮಾಡಿಲ್ಲ. ಸೊ ನೋಡ್ತಿರಬಹುದು, ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿದೆ, ಆ ಕಡೆ ದೋಸೆ ಕೂಡ ರೆಡಿಯಾಗಿದೆ. ಕ್ವಿಕ್ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿತ್ತು ಇದು. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಖಾನ ದೋಸೆ ಹಾಗೆ ಪನ್ನೀರ್ ಹೈದ್ರಾಬಾದಿ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗ್. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ಯಾಮಿಲಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ರೆಸಿಪಿ.